ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ. ನಮ್ಮ ಭೂಮಿ ಭಾರತ, ಬೇರೆ ಯಾವುದಾದ್ರೂ 56 ಕಂಟ್ರಿ ಇದೆ ಮುಸ್ಲಿಮ್ಸ್ದು, ಅದು ನಮಗೆ ಬರೋಲ್ಲ. ನಾವು ಹುಟ್ಟಿರೋದು ಇಲ್ಲಿ, ನಮಗೆ ಸಮಾಧಿ ಮಾಡೋದಿಲ್ಲೇ. ನಾವು ಇಲ್ಲವರಾಗಿದ್ದೀವಿ, ಮುಂಚೆನೂ ಮುಂದೆನೂ ಇಲ್ಲವರಾಗಿ ಇರ್ತೀವಿ. ಇಲ್ಲೇ ಸತ್ತಿ ಇಲ್ಲೇ ನಮ್ಮದು ಸಮಾಧಿ ಮಾಡ್ತಾರೆ. ಮಾಡಾಕಿ ಸ್ಪಾಟಲ್ಲೇ ಶೂಟ್ ಮಾಡಾಕಿ, ಕರೆಕ್ಟ್ ಅಲ್ವಾ ಸರ್? ನಾನು ಮಾಡಿದರೆ ನನಗೂ ಮಾಡಾಕಿ. ತಪ್ಪು ಮಾಡೋರು ಯಾರಾದರೂ ಮಾಡಲಿ, ತಪ್ಪು ಇಸ್ಲಾಂ ಧರ್ಮನ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಕೆಲವರು. ಅವರು ಖಂಡಿತವಾಗ್ಲೂ ಮುಸಲ್ಮಾನರೇ ಅಲ್ಲ. ಅವರು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮುಸಲ್ಮಾನರು ಅಲ್ಲ, ಇಸ್ಲಾಮಿಗೆ ವಿರುದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳವರು. ಹಿಂದೂ ಮುಸ್ಲಿಮ್ಸ್ ನಾವೆಲ್ಲರೂ ಒಂದೇ ಅನ್ನೋ ಜಾಗ ಇದು. ಎಲ್ಲ ಒಗ್ಗಟ್ಟಾಗಿದ್ದೀವಿ, ಅನ್ಯೋನ್ಯತೆ ಇದೆ, ಎಲ್ಲ ಧರ್ಮ, ಎಲ್ಲ ಕುಲ ಜಾತಿಗಳ ಬಗ್ಗೆ ಒಂದೇ ಮನಸ್ಥಿತಿ ಇದೆ. ಇದೇ ಪಾಕಿಸ್ತಾನದಲ್ಲಿ ಆಗಿರ್ತಕ್ಕಂಥ ಉಗ್ರಗಾಮಿಗಳು ಮಾಡಿರ್ತಕ್ಕಂಥ ಘಟನೆ ಕಾಶ್ಮೀರದಲ್ಲಿ. ಈ ಜಾಗದಲ್ಲಿ ನಿಂತ್ಕೊಂಡು ಆ ವಿಷಯ ಬಗ್ಗೆ ಯಾಕೆ ಮಾತನಾಡಬೇಕು ಅಂದ್ಕೊಂಡ್ರೆ ಭಾವೈಕ್ಯತೆ ವಿಚಾರದಲ್ಲಿ ಎಲ್ಲರೂ ಕೂಡ ಒಂದಾಗಿರೋ ಜಾಗ ಇದು. ಅದಕ್ಕೋಸ್ಕರ ಈ ಘಟನೆನ ಹೇಗೆ ಖಂಡಿಸ್ತೀರಿ ಅಂತ, ಕಾಶ್ಮೀರದ ಘಟನೆಯನ್ನು? ಸರ್, ಅಲ್ಲಿದ್ದು ನಾವು ಹೇಳೋಕ್ಕಾಗಲ್ಲ. ಎಲ್ಲಿದ್ದು ಎಷ್ಟು ಜನ ಇದ್ದೀವಿ, ಅವ್ರು ಹಿಂದೂ ಇರಲಿ ಗೌಡ್ರು ಇರಲಿ ಯಾರು ಇರಲಿ, ಅಣ್ಣ ತಮ್ಮರು ಹಂಗಿದ್ದೀವಿ. ನಾವಿರೋ ಗಂಟ ಹಂಗೆ ಇರ್ತೀವಿ ಈ ಕರ್ನಾಟಕದಲ್ಲಿ. ಇಲ್ಲಿ ಭೇದವ ಯಾರೂ ಇಲ್ಲ. ಯಾರು ಭೇದವ ಮಾಡ್ತಾರೆ ಅವ್ರು ಸಾಯ್ತಾರೆ. ನಾವಂತೂ ಇವ್ರಿಗೆ ಕೊಯ್ದ್ರು ಒಂದೇ ರಕ್ತ, ನಮಗೆ ಕೊಯ್ದ್ರು ಒಂದೇ ರಕ್ತ. ಆ ರಕ್ತದಲ್ಲಿ ಏನೂ ಕಲೆ ಇಲ್ಲ. ನಾವು ಮಾಡ್ಕೊಂಡಿರೋದು ನಮ್ಮ ಜೊತೆ ಚಂದ್ರಾಪಣ್ಣಿಯಿಂದ ನಾನು ನಿಮ್ಮವ್ರ ಜೊತೆ ಹಿಂದೂ ಜೊತೆನೇ ಬಂದಿರೋದು. ಹಂಗೆ ಫ್ರೆಂಡ್ಶಿಪ್ ಐತೆ. ಬೆಳಗ್ಗೆ ಎದ್ರೆ ಅವ್ರ ನನ್ನ ಜೊತೆ ಇರ್ತಾರೆ, ನಾವು ಅವ್ರ ಜೊತೆ ಇರ್ತೀವಿ. ಭೇದವ ಮಾಡ್ಕೊಂಡು ಯಾರೋ ಭೇದವ ಮಾಡ್ತಾರೆ. ಈ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾವ್ರೆ. ಇಲ್ಲಿ ಯಾರು ರಾಜಕೀಯ ಕಾರಣ ಐತೆ? ದೇವ್ರೈತೆ, ದೇವ್ರ ಹತ್ರ ಕೇಳ್ಕೊಂಡು ಹೋಗೋಕೆ ಬಂದಿದ್ದೀವಿ ಅಷ್ಟೇ. ಅದೇನು ಬಿಟ್ಟು ಅದೇನು ಇಲ್ಲ. ದೇವ್ರೈತೆ, ದೇವ್ರು ಒಳ್ಳೇದು ಮಾಡಪ್ಪ ಅಂತ ಹೇಳ್ತಾ ಇದ್ದೀವಿ ಎಲ್ಲರಿಗೂ. ಇಲ್ಲಿ ಎಷ್ಟು ಜನ ಬಂದವರು ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು. ನನಗೆ ಒಬ್ಬಂಗಲ್ಲ, ಇಲ್ಲೆಲ್ಲ ಎಷ್ಟು ಜನ ಅವರೇ, ಇಲ್ಲಿ ಎಷ್ಟು 1 ಲಕ್ಷ ಜನ ಇದ್ರೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀವಿ ಅಷ್ಟೇ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸರ್ ನೋಡಿ, ಅಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪರ್ಟಿಕ್ಯುಲರ್ ನಾನು ಹೇಳ್ತೀನಿ, ಈಗ ಅಲ್ಲಿ ಘಟನೆಯನ್ನು ಬಿಟ್ಬಿಡಿ ಅನ್ನೋದಲ್ಲ, ಅಟ್ಲೀಸ್ಟ್ ಅಲ್ಲಿ ಯಾರೋ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಈ ಥರದ ಹತ್ಯೆಗೈದಾಗ ಅದನ್ನು ಎಷ್ಟು ಸೆನ್ಸಿಬಲಾಗಿ ನೋಡ್ತೀರಾ ಸರ್? ಓಕೆ ಮಾಡಿಬಿಡ್ಲಿ ಹಿಂದೂಗಳಾದರೆ ಆ ಥರದ ರೀತಿಯಲ್ಲಿ ನೋಡ್ತೀರಾ, ಅದು ತಪ್ಪು ಅನ್ನೋ ರೀತಿಯಲ್ಲಿ? ಸರ್, ಅದು ತಪ್ಪು ಮಾಡಿರೋದು. ಅವ್ರು ಎಲ್ಲೋ ನಿಂತ್ಕೊಂಡು ಮಾಡವ್ರೆ ಪಾಪ, ಎಲ್ಲರಿಗೂ ಹೆಸರು ಹಾಳು. ಅವ್ರು ಯಾರೋ ಮಾಡಿರೋದಕ್ಕೆ ಎಲ್ಲ ಮುಸ್ಲಿಂ ಜನಕ್ಕೆಲ್ಲ ಹಾಳಾಗಿದೆ. ಅವ್ರು ಯಾರೋ ಮಾಡಿರೋದು ಅವ್ರಿಗೆ ಗಣ್ಣಿಗೆ ಶೂಟ್ ಮಾಡಾಕಿ. ನಾನೇ ಆಗಿರಲಿ, ನಾನೇ ಆ ಸ್ಪಾಟಲ್ಲಿದ್ದರೆ ನನಗೂ ಶೂಟ್ ಮಾಡಾಕಿ. ಅದರಲ್ಲಿ ಯಾರು ಇರ್ತಾರೆ, ತಪ್ಪು ಮಾಡೋರಿಗೆ ತಪ್ಪು ಅನ್ಬೇಕು. ನಾನು ಎಲ್ಲೋ ಇದ್ದೀನಿ, ನಾನು ಯಾರಿಗೂ ಹೊಡೆಯೋಕೆ ಹೋದರೆ 1 ಏಟು ಹೊಡಿದ್ರೆ ಅವ್ರು 4 ನನಗೆ ಏಟು ಹೊಡಿತಾರೆ. ಅದು ನಾನು ತಪ್ಪು ಮಾಡಿರೋದು. ಯಾರೋ ತಪ್ಪು ಮಾಡವ್ರೆ, ಎಲ್ಲ ಅಮಾಯಕರು ಬರೋಲ್ಲ. ಯಾರು ತಪ್ಪು ಮಾಡೋರಿಗೆ ಕಾನೂನು ಇದು ಮಾಡಿಕೊಂಡು ಅವ್ರಿಗೆ ಶೂಟ್ ಮಾಡಾಕಿ, ಸ್ಪಾಟಲ್ಲೇ ಶೂಟ್ ಮಾಡಾಕಿ. ಕರೆಕ್ಟ್ ಅಲ್ವಾ ಸರ್? ನಾನು ಮಾಡಿದರೆ ನನಗೂ ಮಾಡಾಕಿ. ತಪ್ಪು ಮಾಡೋರು ಯಾರಾದರೂ ಮಾಡಲಿ, ತಪ್ಪು ತಪ್ಪೆ. ಈಗ ನೀವು ಭಾರತದಲ್ಲಿದ್ದೀರಿ, ಇಲ್ಲಿನ ಮಣ್ಣು, ನೆಲ, ಜಲ, ಭಾಷೆ, ಸಂಸ್ಕೃತಿ ಎಲ್ಲವೂ ನೀವು ಎಲ್ಲರೂ ವೆಲ್ಕಮ್ ಮಾಡ್ತೀರಿ. ಅದು ಮಾಡಲೇಬೇಕಾದ ನಮ್ಮ ಕರ್ತವ್ಯ, ಪ್ರೀತಿಸಬೇಕು. ಓಕೆ, ನಿಮಗೆ ಪಾಕಿಸ್ತಾನದ ಮೇಲೆ ಎಷ್ಟು ಗೌರವ ಇದೆ ಸರ್? ಓಕೆ, ನೀವು ನಮ್ಮ ಭಾರತವನ್ನು ಪ್ರೇಮಿಸ್ತೀರಾ, ಪಾಕಿಸ್ತಾನವನ್ನು ಪ್ರೇಮಿಸ್ತೀರಾ? ಇಲ್ಲಿದ್ದು ಸರ್, ನಾವು ಹುಟ್ಟಿರೋದು ಎಲ್ಲಿ? ಕರ್ನಾಟಕದಲ್ಲೇ. ನಮಗೆ ಶಿವಮೊಗ್ಗ ಅನ್ನೋಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಊರು ಇಂಪಾರ್ಟೆಂಟು. ನಾವು ಹುಟ್ಟಿರೋದು ಬೆಳಗ್ಗೆ ಎದ್ದು ದುಡಿಮೆ ಮಾಡೋದು ಅದು ಇಂಪಾರ್ಟೆಂಟು. ಎಲ್ಲರ ಆ ಪಾಕಿಸ್ತಾನ ಇದು ಅದೇ ಅನ್ನ ಕೊಡುತ್ತಾ? ನಾವು ದುಡಿತಿರೋದಿಲ್ಲಿ. ನಮ್ಮ ಹೆಸರು ಸ್ವಂತ ಊರು ಚನ್ನರಾಯಪಟ್ಟಣ, ಹಾಸನ ಡಿಸ್ಟಿಕ್ ಅಂತ ನಾವು ಹೇಳ್ತೀವಿ. ನಾವು ಒಗ್ಗಟ್ಟಾಗಿ ಹೇಳ್ತೀವಿ ನಮ್ಮ ಚನ್ನರಾಯಪಟ್ಟಣ ಅಂತ. ನಮ್ಮ ಬಂದು ಶಿವಮೊಗ್ಗದಲ್ಲೂ ಹೇಳೋಕ್ಕಾಗಲ್ಲ. ನಮ್ಮ ಇರೋದು ಇಂಡಿಯಾದಲ್ಲೇ ಇಂಡಿಯಾನೇ ಜೈ ಅನ್ಬೇಕು. ನಾವು ಪಾಕಿಸ್ತಾನ ಜೈ, ಆ ಜೈ, ಸೌದಿ ಅರೇಬಿಯಾ ಜೈ ಯಾವುದೂ ಬೇಡ ನಮಗೆ. ನಾವು ಎಲ್ಲಿದ್ದೀವಿ ದೇಶದಲ್ಲಿ ಆ ದೇಶನೇ ಜೈ. ಒಂದೇ ಜಾಗದಲ್ಲಿ ಹಿಂದೂ ಮುಸ್ಲಿಂ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಅನ್ನೋ ಸಾರುವಂಥ ಜಾಗ ಇದು. ನೋಡಿ, ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಕೋಮು ಸೌಹಾರ್ದವನ್ನು ಈ ರೀತಿಯಾಗಿ ಜಾತಿ ಮಾಡಬೇಕು. ಮನುಷ್ಯತ್ವ ಇರಬೇಕು ಫಸ್ಟು. ಜಾತಿ ಆಮೇಲೆ ಮನುಷ್ಯತ್ವ ಫಸ್ಟು, ಆಮೇಲೆ ಇದೆಲ್ಲ ನೋಡ್ಕೊಳ್ಳಿ. ಈಗ ಇಲ್ಲೆಲ್ಲ ಸುಮ್ಮನೆ ಈ ಗುರುಗಳು ಇವರೆಲ್ಲ ದೈವ ಭಕ್ತರು ಇವೆಲ್ಲ ಯಾಕೆ ಕರೀತಾರೆ ಅಂದರೆ ಇಲ್ಲಿ ಎಲ್ಲ ಒಂದಾಗಿರಿ ಅಂತಲೇ ತೋರ್ಸೋಕ್ಕೋಸ್ಕರ ಇಲ್ಲಿ ಕರ್ಸೋದು. ಎಲ್ಲ ಒಟ್ಟಿಗೆ ನೋಡಿ. ಈಗ ಎಲ್ಲ ಹೆಂಗಿದ್ದೀವಿ ಎಲ್ಲರೂ ಹೊರಗಡೆ ಇದ್ದಾಗಲೂ ಈ ಥರನೇ ಇರಿ, ಜಗಳ ಮಾಡ್ಕೋಬೇಡಿ. ಮನುಷ್ಯತ್ವ ಫಸ್ಟು ಕಲೀರಿ. ಬಾಕಿದು ಮುಸಲ್ಮಾನಿಗೆ ಹಿಂದೂ ಧರ್ಮದ ಮೇಲೆ ಏನು ಭಾವನೆ ಇದೆ ಅಂತ ಕುತೂಹಲ ಕೇಳ್ತಾ ಇದ್ದೀನಿ ಸರ್. ನಿಮಗೆ ಏನಿಲ್ಲ ಅದರಲ್ಲಿ. ನಿಮ್ಮ ಧರ್ಮ ನಿಮಗೆ, ನಮ್ಮ ಧರ್ಮ ನಮಗೆ. ಭಾವನೆ ಏನಿರ ಬರೋಲ್ಲ ಅದರಲ್ಲಿ ನಿಮ್ಮವರೇ ಆಗಲಿ ನಮ್ಮವರೇ ಆಗಲಿ, ಅದು ಮೈಂಡು ಚೆನ್ನಾಗಿರಲ್ವಲ್ಲ. ಅವನು ಬರೀ ಕಿರ್ಕುಳ ಮಾಡೋದು. ಅವನಾದರೆ ನಮ್ಮವನು ಮಾಡ್ತಾನೆ, ನಿಮ್ಮವನು ಮಾಡ್ತಾನೆ. ಮನುಷ್ಯತ್ವ ಇದ್ದವನು ಎಲ್ಲರೂ ಒಂದೇ. ಯಾಕಂದರೆ ಎಲ್ಲ ನಾವು ನರಮನುಷ್ಯಗಳು. ಎಲ್ಲರ ಬಾಡಿಯಲ್ಲಿ ರಕ್ತ ಒಂದೇ ಓಡ್ತಾ ಇರೋದು, ಬೇರೆ ಏನು ನೀರು ಓಡ್ತಾ ಇಲ್ಲ ಅಷ್ಟೇ. ಇನ್ನೇನು ಇದ್ರ ಬಗ್ಗೆ ಹೇಳಂಗಿಲ್ಲ. ಎಲ್ಲ ದೇವಸ್ಥಾನದಲ್ಲಿ ಇಲ್ಲಿ
ದೂದ್ನಾನದಲ್ಲಿ ಹೋಗಿ ಮುರುಗಮಲ್ಲ ಶರೀಫಲ್ಲಿ ಅಮ್ಮಜನ್ ಬಾಜನ್ ಅಂತ ಇದ್ದಾರೆ, ಅವ್ರ ತವಾನು ಅಷ್ಟೇ. ಜೋಗಲಿಗೆ ಬನ್ನಿ, ನಮ್ಮ ಗುರುಗಳು ಜೋಗಲಲ್ಲೂ ಅಷ್ಟೇ ಎಲ್ಲ ಜಾತಿಯವರು ಬರ್ತಾರೆ. ಹಿಂದೂ, ಮುಸಲ್ಮಾನು, ಕ್ರೈಸ್ತ ಎಲ್ಲರೂ ಬರ್ತಾರೆ. ಎಲ್ಲ ಸುಖವಾಗಿರ್ಬೇಕು, ಶಾಂತಿಯಾಗಿರ್ಬೇಕು, ಸ್ವರ್ಗ ಸೇರೋ ತನಕ, ಶಿವನ ಪಾದ ಸೇರೋ ತನಕ ಎಲ್ಲ ಒಂದಾಗಿರ್ಬೇಕು ಅಷ್ಟೇ. ಇನ್ನು ಬೇರೆ ಹೇಳಂಗಿಲ್ಲ. ಮೊನ್ನೆ ಪಾಕಿಸ್ತಾನದಲ್ಲಿ ಆದಂಥ ಘಟನೆ, ಅಮಾಯಕರನ್ನ ಬಲಿ ತೆಗೆದುಕೊಂಡಿದ್ದು, ಅದು ನಾವೇ ಆಗಲಿ ನೀವೇ ಆಗಲಿ ಯಾರೇ ಆಗಲಿ, ಅದು ರಾಜಕೀಯ ಬೇರೆ ಮತ್ತು ನಿಮ್ಮ ದೇಶ ಬೇರೆ. ಈ ತಿರುಗಾಡೋರಿಗೆಲ್ಲ ಹೊಡೆಯೋದು ಇದು ಮನುಷ್ಯತ್ವನೇ ಅಲ್ಲ. ಅವನು ದೆವ್ವ, ಮನುಷ್ಯ ಅಲ್ಲ. ಯಾವುದೇ ಜಾತಿಯವನಾಗಲಿ ಅವನು ದೆವ್ವನೇ. ಅವನಿಗೆ ಮನುಷ್ಯತ್ವದು ಒಂಚೂರು ಬುದ್ಧಿನೇ ಇಲ್ಲ ಅವನಿಗೆ. ನಾನು ಈ ಎಲ್ಲ ಬರೋ ದೇವಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಅವನು ಯಾರೇ ಆಗಿರಲಿ, ಯಾವ ಜಾತಿಯವನೇ ಆಗಿರಲಿ, ಹೊಡೆದಿರೋನು ಮಾತ್ರ ಅವನು ನರಮನುಷ್ಯ ಅಲ್ಲ, ಅವನು ರಾಕ್ಷಸ, ದೆವ್ವ ಅಂತಲೇ ಹೇಳ್ತೀನಿ ಅಷ್ಟೇ. ಇದೇ ಪಾಕಿಸ್ತಾನ ಈ ನೀಚ ಬುದ್ಧಿ, ಒಂಥರ ಭಾಳಷ್ಟು ಬುದ್ಧಿ ಕಲಿದೆ ಇರೋದು, ಪದೇ ಪದೇ ಭಾರತ ದೇಶ ಮೇಲೆ ದಾಳಿ ಮಾಡ್ತಿರೋದು. ಏನು ಹೇಳ್ತೀರ ಸರ್ ಪಾಕಿಸ್ತಾನ? ತಪ್ಪು, ಎಲ್ಲ ತಪ್ಪೇ. ಅವ್ರು ಏನು ಮಾಡಿದ್ದಾರೆ ಈಗಂತೂ ಮಾಡಿರೋದು ಶುದ್ಧ ತಪ್ಪು, ಗೌರವವಾದ ತಪ್ಪು ಅದು. ಇದಕ್ಕೆ ನಾವು ಯಾರೂ ಕೋಆಪ್ರೇಟ್ ಮಾಡಲ್ಲ ಅಷ್ಟೇ. ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ. ನಮ್ಮ ಭೂಮಿ ಭಾರತ, ಬೇರೆ ಯಾವುದಾದ್ರೂ 56 ಕಂಟ್ರಿ ಇದೆ ಮುಸ್ಲಿಮ್ಸ್ದು, ಅದು ನಮಗೆ ಬರೋಲ್ಲ. ನಾವು ಹುಟ್ಟಿರೋದು ಇಲ್ಲಿ, ನಮಗೆ ಸಮಾಧಿ ಮಾಡೋದಿಲ್ಲೇ. ನಾವು ಇಲ್ಲವರಾಗಿದ್ದೀವಿ, ಮುಂಚೆನೂ ಮುಂದೆನೂ ಇಲ್ಲವರಾಗಿ ಇರ್ತೀವಿ. ಇಲ್ಲೇ ಸತ್ತಿ ಇಲ್ಲೇ ನಮ್ಮದು ಸಮಾಧಿ ಮಾಡ್ತಾರೆ. ಭೇದ ಭಾವ ಮರೆತು ನಾವೆಲ್ಲರೂ ಒಂದೇ ಮತ ಅಂತ ಸೇರೋವಂಥ ಜಾಗ ಇದೇ ಕಾಶ್ಮೀರದಲ್ಲಾದಂಥ ಘಟನೆ. ಉದ್ದೇಶಪೂರ್ವಕವಾಗಿ ಯಾರನ್ನೂ ಟಾರ್ಗೆಟ್ ಮಾಡಿ ಬಲಿ ತೆಗೆದುಕೊಳ್ಳಾಯಿತು. ನಾನು ಅದಕ್ಕೆ ಮುಸಲ್ಮಾನರಿಗೆ ಯಾವ ಕನ್ಸರ್ನ್ ಇದೆ ನಮ್ಮ ದೇಶ ಅನ್ನೋದ್ರ ಬಗ್ಗೆ, ನಾವೆಲ್ಲರೂ ಒಂದೇ ಅನ್ನೋದ್ರ ಬಗ್ಗೆ ಯಾವ ಕನ್ಸರ್ನ್ ಇದೆ ಅಂತ ತಿಳ್ಕೊಳಕ್ಕೆ ಕುತೂಹಲ ಕೇಳ್ತಾ ಇದ್ದೀನಿ. ಏನು ಹೇಳ್ತೀರಾ ಸರ್ ಈ ಘಟನೆ ಬಗ್ಗೆ? ಏನು ವಿರೋಧ ಇದೆ? ಇದು ಭಾಳ ಎಡವಟ್ಟಾಗಿದೆ ಸರ್. ಇದು ಬೇಕಂತ ಮಾಡಿದಾರೋ ಏನು ಇದು ಅಂತ ಗೊತ್ತಿಲ್ಲ. ಈಗ ನಾವು ಮುಸಲ್ಮಾನರು, ಹಿಂದೂಗಳು ಎಲ್ಲ ಒಂದೇ ಆಗಿದ್ದೀವಿ. ಈ ಮನಸ್ಸಿನಲ್ಲಿ ಏನು ಕಿಚ್ಚು ಮಾಡೋಕ್ಕೆ ಮಾಡಿದಾರೋ ಏನೋ ಗೊತ್ತಿಲ್ಲ ಸರ್. ಇದನ್ನು ನೋಡಿ ನಮಗೆ ಭಾಳ ಬೇಸರ ಆಯ್ತು. ಈಗ ಒಂದು ನಿಮ್ಮ ಪಾಕಿಸ್ತಾನದ ವಿರುದ್ಧವಾಗಿ ಯುದ್ಧ ಸಾರೋ ವಿಷಯವಾಗಿ ಅದಕ್ಕೆ ನಾವು ಸಪೋರ್ಟ್ ಇದ್ದೀವಿ. ನಾವು ಹುಟ್ಟಿರೋ ದೇಶ ಇದು. ನಾವು ಇಲ್ಲಿ ಅನ್ನ ತಿಂತಾ ಇರೋದು, ಇಲ್ಲೇ ನೀರು ಕುಡಿತಾ ಇರೋದು, ಇಲ್ಲಿ ಒಗಿ ಉಸಿರು ಬೇರ್ತಾಳ್ತಾ ಇರೋದು. ಅದನ್ನು ಬಿಟ್ಟು ನಮಗೆ ಆ ದೇಶ, ಈ ದೇಶ, ನಮ್ಮ ದೇಶ ಫಸ್ಟ್, ಆಮೇಲೆ ಬೇರೆ ದೇಶ. ನೋಡಿ ಸರ್, ಕುರಾನ್ನಲ್ಲಿ ಆ ಥರದ್ದು ಏನಾದರೂ ಇದೆಯಾ? ಹಿಂಸೆ ಕೊಡಬೇಕು ಅಥವಾ ಇನ್ನೊಬ್ರು ಬಲಿ ತೆಗೆದುಕೊಳ್ಬೇಕು ಅಂತ ಏನಾದರೂ ಎಲ್ಲರೂ ಬರ್ದಿದ್ದಾರಾ? ಬರ್ದಿಲ್ಲ ಸರ್. ಅದು ಸುಮ್ಮನೆ ಈಗ ಅದು ಜನಗಳು ಭೇದ ಭಾವ ಮಾಡ್ಕೊಂತಾರೆ. ಒಬ್ಬ ಕುರಾನ್ನಲ್ಲಿ ಏನು ಅಂತ ಯಾರೂ ಹೇಳಿಲ್ಲ. ಈಗಾಗಲೇ ಇಬ್ಬರನ್ನ ಹತ್ಯೆಗೈದಿರೋದು, ಮನೆಯನ್ನು ಧ್ವಂಸ ಮಾಡಿರೋದು, ಈ ವಿಷಯವಾಗಿ ಏನು ಹೇಳ್ತೀರಿ? ಅದು ಅವರವರು ಭಯೋತ್ಪಾದಕರು ಇಬ್ಬರು ಮನೆಗಳನ್ನು ಧ್ವಂಸ ಮಾಡಿದ್ದು ಏನಿಲ್ಲ ಸರ್, ಒಳ್ಳೇದೇ ಅದು. ಅಂಥ ಮನುಷ್ಯನಿಗೆ ಇಟ್ಕೊಳ್ಳೋದು ಕಷ್ಟ. ನಮ್ಮ ದೇಶದಾಗ ತೆಗೆದು ಬಿಡಬೇಕು ಸರ್. ನೋಡಿ, ನಾವೆಲ್ಲ ಹಿಂದೂ ಮುಸ್ಲಿಂ ಬೇರೆ ಬೇರೆ ಅಂತ ಎಲ್ಲ ಹೇಳ್ತಾ ಇರ್ತೀವಿ. ಮುಸಲ್ಮಾನರು ಉಗ್ರಗಾಮಿಗಳಾಗಿ ಬದಲಾಗ್ತಾ ಇರೋದು, ನಮ್ಮ ದೇಶದಲ್ಲೇ ಕೆಲವೊಬ್ರು ಆ ಥರ ಪಿತೂರಿ ನಡೆಸ್ತಾ ಇರೋದು. ಕೆಲವೊಂದು ನಡುವೆ ನಾವು ಕೂಡ ಒಗ್ಗಟ್ಟಾಗಿದ್ದೀವಿ, ನಾವೆಲ್ಲ ಮುಸ್ಲಿಂ ಬಾಂಧವರೇ, ನಾವೆಲ್ಲರೂ ಒಂದೇ ಅನ್ನೋ ಒಂದು ಸಾರ್ತಕ್ಕಂಥ ಜಾಗ. ಈ ಥರದ್ದು ಒಂದೇ ಜಾಗದಲ್ಲಿ ಈ ಥರದ್ದು ಒಂದು ಭಿನ್ನ ಮತೀಯ ಮನಸ್ಥಿತಿಯ ಬಗ್ಗೆ ಏನು ಹೇಳ್ತೀವಿ ಸರ್? ಫಸ್ಟ್ ಆಫ್ ಆಲ್ ಹೇಳಬೇಕಂತೇಳಂದರೆ, ಧರ್ಮ ಅನ್ನೋದಕ್ಕಿಂತ ನಮ್ಮ ಮೊದಲನೇದಾಗಿ ನಾವು ಭಾರತೀಯರು. ಧರ್ಮ ನೆಕ್ಸ್ಟು, ರಾಜಕೀಯದಲ್ಲಿ ಧರ್ಮ ಇರಬಾರ್ದು. ಅರ್ಥ ಆಯ್ತಾ? ಸೊ ಹೇಗೆ ಅಂತೇಳಂದರೆ, ಈಗ ದಯೆ ಧರ್ಮದ ಮೂಲವಯ್ಯ ಅಂತೇಳಿ ಬಸವಣ್ಣನವ್ರು ಹೇಳಿದ್ದಾರೆ. ಅದೇ ರೀತಿ ಯಾವುದೇ ಧರ್ಮ ಸಹ ಒಬ್ಬನ ಕೊಲ್ಲು ಅಂತೇಳಿ ಹೇಳೋದಿಲ್ಲ. ಆ ಕೊಲ್ಲುವಂಥದ್ದು ಏನಾದರೂ ಹೇಳಿದರೆ ಅದು ಧರ್ಮವೇ ಅಲ್ಲ ಅದು. ಹಾಗಾಗಿ ಇವತ್ತು ಹಿಂದೂ ಮುಸ್ಲಿಂ ಅನ್ನೋದಕ್ಕಿಂತ ಮೊದಲನೇದಾಗಿ ನಾವೆಲ್ಲರೂ ಭಾರತೀಯರು, ನಂತರ ಧರ್ಮ. ಪರಸ್ಪರ ಧರ್ಮವನ್ನು ಗೌರವಿಸೋಣ. ಹಿಂದೂ ಧರ್ಮವನ್ನು ಅವ್ರು ಗೌರವಿಸಲಿ, ಮುಸಲ್ಮಾನ್ ಧರ್ಮವನ್ನು ಮತ್ತು ಕ್ರೈಸ್ತ ಧರ್ಮವನ್ನು ನಾವು ಗೌರವಿಸೋಣ. ಆದರೆ ಧರ್ಮದಲ್ಲಿ ಜಾತಿ ವಿಷ ಬೀಜ ಬಿತ್ತಬಾರ್ದು. ಮತ್ತು ಇನ್ನೊಂದು ಹೇಳಿದ್ರೆ, ಪಾಲ್ಗಾಮಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದ್ದಾರೆ. ಇದು ಮೊದಲನೇದಾಗಿ ತಪ್ಪು. ಅದು ಯಾವ ಧರ್ಮವೂ ಸಹ ಕುರಾನಲ್ಲೂ ಇಲ್ಲ, ಅದೇ ರೀತಿ ಭಗವದ್ಗೀತೆಯಲ್ಲೂ ಇಲ್ಲ. ಏನಂತ ಹೇಳುತ್ತೆ, ಒಂದು ಜೀವಿನ ಕೊಲ್ಲಬೇಕಾದ್ರೂ ಸಹ ಈ ರೀತಿಯೇ ಪ್ರೊಸೀಜರ್ ಅಂತೇಳಿ ಕುರಾನಲ್ಲೂ ಹೇಳುತ್ತೆ. ಆದ್ದರಿಂದ ಕುರಾನಲ್ಲೂ ಸಹ ಯಾವುದೇ ರೀತಿ ಒಬ್ಬನ ಕೊಲ್ಲು ಅಂತೇಳಿ ಹೇಳಿರೋದಿಲ್ಲ. ಆ ರೀತಿ ಹೇಳೋನು ಮುಸಲ್ಮಾನನೇ ಅಲ್ಲ. ಅವನು ಒಬ್ಬನ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ, ಅನ್ಯ ಧರ್ಮಿಯನ್ನು ಟಾರ್ಗೆಟ್ ಮಾಡಿ ಕೊಲ್ಲು ಅನ್ನೋದು ಮುಸಲ್ಮಾನನೇ ಅಲ್ಲ. ಮತ್ತು ನಾನಿರತಕ್ಕಂಥದ್ದು ನಾನು ಮುಸಲ್ಮಾನ ಏರಿಯಾದಲ್ಲೇ. ಆ ಮುಸಲ್ಮಾನರಲ್ಲಿ ನನಗೂ ಸಹ ನಾನು ರಂಜಾನ್ ಉಪವಾಸ ಮುಗಿದ ನಂತರ ನನಗೆ ಬಂದ್ಬಿಟ್ಟು ನನಗೂ ಇಫ್ತಾರ್ ಅಂತೇಳಿ ಕೊಟ್ಟೋಗ್ತಾರೆ. ಕೆಲವೊಂದು ಹಣ್ಣು ಹಂಪಲು ಆಗಿರ್ಬೋದು, ಮತ್ತೊಂದು ನಾನ್ ವೆಜ್ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಹಣ್ಣು ಹಂಪಲು ಕೊಟ್ಟೋಗ್ತಾರೆ ನನಗೆ. ಆ ರೀತಿ ನಮ್ಮಲ್ಲಿ ಬಾಂಧವ್ಯ ಇದೆ.
ಮತ್ತು ಪೈಗಂಬರ್ ಅವರು ಸಹ ಹೇಳಿದ್ದಾರೆ, ನೀನು ಮುಸಲ್ಮಾನನಾಗಿದ್ದು ನಿನ್ನ ಪಕ್ಕದ ಮನೆಯಲ್ಲಿ ಮುಸಲ್ಮಾನ ಇದ್ದರೂ ಮುಸಲ್ಮಾನ ಅಂದರೆ ಮುಸಲ್ಮಾನ ಅಲ್ಲದೇನೋ ಇದ್ದರೂ ಸಹ ಅವನ ಮನೆಯಲ್ಲಿ ಊಟಕ್ಕಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಅವನಿಗೆ ಕೊಡು ಅಂತ ಹೇಳ್ತಾರೆ. ತನ್ನ ಮನೆಯಲ್ಲಿ ಅಕ್ಕಿ ಇದ್ದನು ಪಕ್ಕದ ಮನೆಯಲ್ಲಿ ಅಕ್ಕಿ ಇಲ್ಲ, ಅವನು ಮುಸಲ್ಮಾನ ಅಲ್ಲದೇ ಇದ್ರೂ ಅವನಿಗೆ ಮೊದಲನೇದಾಗಿ ಕೊಡು ಅಂತ ಹೇಳ್ತಾರೆ. ಈ ರೀತಿ ಬಂದಿರತಕ್ಕಂಥದ್ದು ಇಸ್ಲಾಂ ಧರ್ಮ. ಈ ಇಸ್ಲಾಂ ಧರ್ಮನ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಕೆಲವರು. ಅವರು ಖಂಡಿತವಾಗ್ಲೂ ಮುಸಲ್ಮಾನರೇ ಅಲ್ಲ. ಅವರು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಮುಸಲ್ಮಾನರು ಅಲ್ಲ, ಇಸ್ಲಾಮಿಗೆ ವಿರುದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳವರು ಅಲ್ಲ. ಇಸ್ಲಾಮಲ್ಲಿರೋ ಕೆಲವೊಂದು ವರ್ಡ್ಸು ಭಗವದ್ಗೀತೆಗೂ ಮ್ಯಾಚ್ ಆಗುತ್ತೆ. ಭಗವದ್ಗೀತೆನೂ ಒಂದೇ, ಕುರಾನು ಒಂದೇ, ಆ ಎರಡೂ ಮ್ಯಾಚ್ ಆಗುತ್ತೆ. ಸೊ ಏನು ಅಂತೇಳಂದರೆ ಸರಿಯಾಗಿ ಧರ್ಮವನ್ನು ಅರ್ಥ ಮಾಡ್ಕೊಂಡ್ರು ಯಾರೂ ಸಹ ಈ ರೀತಿ ಕೆಲಸ ಮಾಡೋದಿಲ್ಲ. ಇಲ್ಲ, ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಟೀಚ್ ಮಾಡ್ತಿದ್ದಾರಲ್ಲ ಹೋಗಿ ಕೊಲ್ಲು ಅಂತೇಳಿ, ಫಸ್ಟ್ ಅವನನ್ನು ಕೊಲ್ಲಬೇಕು. ಕೊಂದ್ರೇ ಈ ಸಮಸ್ಯೆಗೆಲ್ಲ ಪರಿಹಾರ ಸಿಗುತ್ತೆ. ಯಾವುದೇ ಕೊಲ್ಲು ಅಂತೇಳಿ ಯಾವ ಧರ್ಮನೂ ಸಹ ಹೇಳೋದಿಲ್ಲ. ಒಂದೇ ಮಾತರಂ ಇರ್ಬೇಕು, ಮತ್ತೊಂದೇನಿಲ್ಲ. ಹಾಂ, ನಾವೆಲ್ಲರೂ ಒಗ್ಗಟ್ಟೆ ಅನ್ನೋದೊಂದು ಮನಸ್ಥಿತಿ ಇದೆ ನಿಮಗೆ. ಆ ಥರದ್ದು ಹಿಂದೂಗಳ ಮೇಲೆ ಏನಿಲ್ಲಪ್ಪ, ಆ ಥರದ್ದು ವೈಷಮ್ಯ ಇದೆ ನಿಮಗೆ. ಫಕೀರರು ನೋಡಿ ಎಲ್ರಿಗೂ ಕೂಡ ಆಶೀರ್ವಾದ ಮಾಡ್ತೀರಿ. ಎಲ್ಲರೂ ಒಂದೇ ಮಾತರಂ ಮಾಡೋದು, ಮತ್ತೊಂದೇನಿಲ್ಲ. ನಾವು ಜಾತಿ ಬೇರೆ ಮಾಡ್ಕೊಂಡಿದ್ದು. ಹಾಂ, ನಾವು ಮುಸ್ಲಿಮ್ಸು ಹಿಂದೂ ಕರೆಕ್ಟ್. ಹಾಂ, ಕಾಶ್ಮೀರದಲ್ಲಾಗಿರ್ತಕ್ಕಂಥ ಘಟನೆ ಪರ್ಟಿಕ್ಯುಲರ್ ಯಾರನ್ನೋ ಟಾರ್ಗೆಟ್ ಮಾಡಿ ಅಮಾಯಕ ಜೀವಗಳನ್ನು ಬಲಿ ತೆಗೆದುಕೊಂಡಿದ್ದು ಭಯೋತ್ಪಾದಕರು. ನಾವು ಒಗ್ಗಟ್ಟಾಗಿದ್ದೀವಿ ಹಿಂದೂ ಮುಸ್ಲಿಂ ಅನ್ನೋ ಜಾಗದಲ್ಲಿ ಈ ಥರದೊಂದು ಪ್ರಶ್ನೆ ಯಾಕೆ ಎತ್ಕೋಬೇಕು ಅನ್ಸುತ್ತೆ? ಇದು ತಪ್ಪೋ ಸರಿನೋ ಸರ್? ಕಾಶ್ಮೀರದಲ್ಲಿ ಆಗಿದ್ದ ಘಟನೆ ಅದು ಕೂಡ ಭಯೋತ್ಪಾದಕರು ಮಾಡಿದ್ದು ತಪ್ಪು, ಅದೆಲ್ಲ ತಪ್ಪು. ಆ ಥರ ಆಗಬಾರ್ದು. ಹೌದು, ಎಲ್ಲಾದ್ರೂ ಮುಸಲ್ಮಾನರಿಗೆ ಹಿಂದೂಗಳ ಮೇಲೆ ಕೋಪ ಇದೆಯಾ ಸರ್? ನೀವು ಹೇಳಿದಾಗ ಯಾರು ಇಲ್ಲ. ನೋಡಿ ಇಲ್ಲಿ ನೋಡಿದ್ರೆ ಗೊತ್ತಾಗಲ್ವಾ? ಅದೆಲ್ಲ ಪಾಲಿಟಿಕ್ಸು ಸರ್, ಅದೆಲ್ಲ. ಹೌದು, ಈ ಕಾಶ್ಮೀರದ ಮೇಲೆ ಯುದ್ಧ ಸಾರದೆ ಅದನ್ನು ಸಪೋರ್ಟ್ ಮಾಡ್ತೀರಾ? ಏನು ಹೇಳ್ತೀರಾ ಸರ್? ಏನಾದರೂ ಕೇಂದ್ರದಲ್ಲಿ ಆ ಥರದ್ದು ನಿರ್ಧಾರ ತೆಗೆದುಕೊಂಡ್ರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಬೇಕು ಅಂತ, ಅದನ್ನು ಸಪೋರ್ಟ್ ಮಾಡ್ತೀರಾ? ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಅಲ್ಲಿ ದೊಡ್ಡವರು ಇದ್ದಾರೆ, ಅವ್ರು ಮಾಡ್ಕೊತಾರೆ. ಅವರು ಯಾಕೆಂದ್ರೆ ಭಯೋತ್ಪಾದಕರು ಮಾಡಿರ್ತಕ್ಕಂಥ ಕೃತ್ಯವನ್ನು ಖಂಡಿಸಿ ಮಾಡಿದ್ದಕ್ಕೆ ಯಾರಿಗೋ ಬಲಿ ಆಗಬಾರ್ದು ಅಲ್ವಾ? ಇವಾಗ ಇಲ್ಲಿ ನೋಡಿ ಹೆಂಗಿದೆ, ಎಲ್ಲರೂ ಒಗ್ಗಟ್ಟಾಗಿದ್ದಾರಲ್ವಾ? ಆ ಥರ ಇದೇ ರೀತಿ ನಾವು ಒಗ್ಗಟ್ಟಾಗಿರ್ತೀವಿ, ಎಲ್ಲೋ ಒಂದು ಕಡೆ ಪೊಲಿಟಿಸೈಸ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಸರ್? ಅದೆಲ್ಲ ಪಾಲಿಟಿಷಿಯನ್ಸ್ ಸರ್, ಅದು ಪಾಲಿಟಿಕ್ಸ್ ಅನಿಸುತ್ತೆ ನಮಗೆ. ಅದು ದೇವ್ರಿಗೆ ಗೊತ್ತು.